ಪ್ರೈಸ್ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಹಲ್ಲೆಲೂಯ, ಹಲ್ಲೆಲೂಯ. ಯೇಸು ರಾಜ ದೇವರಾಗಿದ್ದಾನೆ. ಹಲ್ಲೆಲೂಯ. ಸತ್ಯವೇದ ನಮಗೆ ಹೀಗೆ ತಿಳಿಸುತ್ತದೆ, ಯೇಸು ರಾಜ ದೇವರಾಗಿದ್ದಾನೆ, ಯೇಸು ಕ್ರಿಸ್ತನು ದೇವರಾಗಿದ್ದಾನೆ. ಹಲ್ಲೆಲೂಯ. ಇಲ್ಲಿ ವಾಕ್ಯ ಹೇಳುತ್ತದೆ, 1 ಯೋಹಾನ 4ನೇ ಅಧ್ಯಾಯದಲ್ಲಿ 16ನೇ ವಚನ ಹೀಗೆ ಹೇಳುತ್ತದೆ, ಯೇಸು ದೇವರ ಮಗನಾಗಿದ್ದನೆಂದು ಯಾವನು ಒಪ್ಪಿಕೊಂಡು ಹೇಳುತ್ತಾನೋ ಅವನಲ್ಲಿ ದೇವರು ನೆಲೆಗೊಂಡಿದ್ದಾನೆ. ಹಲ್ಲೆಲೂಯ. ಇಲ್ಲಿ ನೋಡಿ, ದೇವರ ವಾಕ್ಯ ನಮ್ಮನ್ನು ಹೀಗೆ ಹೇಳುತ್ತದೆ, ಯೇಸು ದೇವರ ಮಗನಾಗಿದ್ದಾನೆ ಎಂದು ಯಾವನು ಒಪ್ಪಿಕೊಂಡು ಹೇಳುತ್ತಾನೋ ಅವನಲ್ಲಿ ಏನಾಗಿದೆ, ದೇವರು ನೆಲೆಗೊಂಡಿದ್ದಾನೆ, ಅವನಲ್ಲಿ ದೇವರು ನೆಲೆಗೊಂಡಿದ್ದಾನೆಂಬುದಾಗಿ ಸತ್ಯವೇದ ಹೇಳುತ್ತದೆ. ಹಲ್ಲೆಲೂಯ. ಯೇಸು ಕ್ರಿಸ್ತನ ಮಧುರವುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಹಲ್ಲೆಲೂಯ. ಇಲ್ಲಿ ಹೇಳುತ್ತದೆ ವಾಕ್ಯ, ನಾವು ಯೇಸು ಕ್ರಿಸ್ತನು ದೇವರಾಗಿದ್ದಾನೆಂದು ನಂಬಬೇಕು. ಆ ನಂಬಿಕೆ ಮೂಲಕವೇ ನಾವು ರಕ್ಷಣೆ ಹೊಂದುತ್ತೇವೆ. ಹಲ್ಲೆಲೂಯ. ಆ ನಂಬುವುದರ ಮೂಲಕವಾಗಿ ನಾವು ರಕ್ಷಣೆ ಹೊಂದುತ್ತೇವೆ. ಹಲ್ಲೆಲೂಯ. ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 4:19 ಹೀಗೆ ಹೇಳುತ್ತದೆ, ದೇವರು ಪ್ರತಿ ಒಂದು ಕೊರತೆಯನ್ನು ನೀಗಿಸುವನು. ಹಲ್ಲೆಲೂಯ. ಇಲ್ಲಿ ದೇವರು ವಾಕ್ಯ ಹೇಳುತ್ತದೆ, ದೇವರು ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯ. ಇವತ್ತು ಯಾವ ಕೊರತೆಯಲ್ಲಿ ನೀವು ಹಾದು ಹೋಗುತ್ತಾ ಇದ್ದೀರೋ ಗೊತ್ತಿಲ್ಲ, ಆದರೆ ದೇವರಿಗೆ ನಿಮ್ಮ ಹೃದಯದ ಆಲೋಚನೆಗಳನ್ನು ಗೊತ್ತಾಗಿದೆ. ಹಲ್ಲೆಲೂಯ. ದೇವರಿಗೆ ಹಲ್ಲೆಲೂಯ. ಇಲ್ಲಿ ವಾಕ್ಯ ನಮ್ಮನ್ನು ಬಹಳ ಶ್ರೇಷ್ಠವಾಗಿ ಹೇಳುತ್ತಾ ಇದೆ, ದೇವರು ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯ. ಅದಕ್ಕಾಗಿ ನಾವು ಈ ದೇವರ ವಾಕ್ಯವನ್ನು ನಂಬಿ, ನಾವು ದೇವರ ವಾಕ್ಯದಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯ. ನಾವು ಯಾವಾಗ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡುತ್ತೇವೋ ಒಂದೊಂದಾಗಿ ನಮ್ಮ ಸಮಸ್ಯೆಗಳನ್ನೆಲ್ಲ ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗುತ್ತವೆ. ಹಲ್ಲೆಲೂಯ. ದೇವರು ಒಂದೇ ಸಮಸ್ಯೆ ಅಂತ ಹೇಳಿಲ್ಲ, ಒಂದೇ ಕೊರತೆ ಅಂತ ಹೇಳಿಲ್ಲ, ಪ್ರತಿಯೊಂದು ಕೊರತೆ ಅಂತ ಹೇಳಿನ. ಹಲ್ಲೆಲೂಯ. ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸೋನೆ ಎಂಬುದಾಗಿ ಹೇಳಿದ್ದಾರೆ. ಹಲ್ಲೆಲೂಯ. ಸಾಲದ ಕೊರತೆ ಆಗಲಿ, ಅವಮಾನದ ಕೊರತೆ ಆಗಲಿ, ರೋಗದಿಂದ ಆಗಲಿ, ಯಾವ ಇಕ್ಕಟ್ಟಲ್ಲಿದ್ದರೂ ನಜರೇತಿನ ಯೇಸುವಿನ ನಾಮದಲ್ಲಿ ಬಿಡುಗಡೆವಾಗುತ್ತದೆ. ಹಲ್ಲೆಲೂಯ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆವಾಗುತ್ತದೆ. ನೀವು ರಕ್ಷಣೆ ಹೊಂದುತ್ತೀರ. ಹಲ್ಲೆಲೂಯ. ಯೇಸು ಕ್ರಿಸ್ತನ ಮಧುರ ಉಳ್ಳುವ ನಾಮದಲ್ಲಿ ನಿಮಗೆ ಬಿಡುಗಡೆವಾಗುತ್ತದೆ. ಹಲ್ಲೆಲೂಯ. ಯಾಕಂದರೆ ಯೇಸು ಕ್ರಿಸ್ತನಿಗೆ ನೀವು ಬಹು ಅಮೂಲ್ಯರಾಗಿದ್ದೀರ. ಹಲ್ಲೆಲೂಯ. ಯೇಸು ಕ್ರಿಸ್ತನಿಗೆ ನೀವು ಬಹು ಅಮೂಲ್ಯರಾಗಿದ್ದೀರ. ಹಲ್ಲೆಲೂಯ. ನಿಮ್ಮನ್ನು ಯೇಸು ಪ್ರೀತಿ ಮಾಡುತ್ತಾರೆ. ಪ್ರೈಸ್ ದಿ ಲಾರ್ಡ್. ನಿಮ್ಮನ್ನು ಯೇಸು ಕ್ರಿಸ್ತನು ಪ್ರೀತಿ ಮಾಡುತ್ತಾನೆ. ಹಲ್ಲೆಲೂಯ. ಆತನು ಹೇಳಿರುವುದು, ಇಸ್ರಾಯೇಲ್ ಕಾಯುವ ದೇವರು ನಿದ್ರಿಸುವುದಿಲ್ಲ, ತೂಕಾಡಿಸುವುದಿಲ್ಲ. ನಿಮ್ಮನ್ನು ಕಾಯುವಂಥ ದೇವರು ನಿದ್ರಿಸುವುದಿಲ್ಲ, ತೂಕಾಡಿಸುವುದಿಲ್ಲ. ಆತನು ಹಗಲಿರುಳು ನಿಮ್ಮನ್ನು ಕಾಯುವ ದೇವರಾಗಿದ್ದಾನೆ. ಹಲ್ಲೆಲೂಯ. ಅದಕ್ಕಾಗಿ ನೀವು ಕರ್ತನಲ್ಲಿ ನಂಬಿಕೆ ಇಡಬೇಕು. ಯೇಸುವಿನ ನಾಮದಲ್ಲಿ ಭರವಸೆ ಇಟ್ಟು ನಾವು ಮುಂದೆ ಸಾಗಬೇಕು. ನಾವು ಮುಂದೆ ಸಾಗಿದರೆ ಅಲ್ಲಿ ಆಶೀರ್ವಾದಗಳನ್ನು ನಾವು ನೋಡುತ್ತೇವೆ. ಹಲ್ಲೆಲೂಯ. ನಾವು ಯಾವಾಗ ಆ ಕರ್ತನ ಮೇಲೆ ನಂಬಿಕೆ ಇಟ್ಟು ನಾವು ಮುಂದೆ ಸಾಗುತ್ತೇವೋ ಅಲ್ಲಿ ಆಶೀರ್ವಾದಗಳನ್ನು ನಮಗಾಗಿ ದೇವರು ವಾಗ್ದಾನ ಮಾಡಿದ್ದಾನೆ, ನಮಗಾಗಿ ದೇವರ ಆಶೀರ್ವಾದಗಳನ್ನು ಇಟ್ಟಿದ್ದಾನೆ, ಅವು ನಾವು ಪಡ್ಕೊಳ್ಳೋದಕ್ಕಾಗಿ ಆಗುತ್ತದೆ. ಹಲ್ಲೆಲೂಯ. ಯೇಸು ಕ್ರಿಸ್ತನು ನಮಗಾಗಿ ಇಟ್ಟಿರುವ ಆಶೀರ್ವಾದಗಳನ್ನು ಪಡೆದುಕೊಳ್ಳಬೇಕಾದರೆ ನಾವು ಪ್ರಾರ್ಥನೆ ಮಾಡಿ, ಏನು ಇಲ್ಲದೇ ಇರುವ ಸಮಯದಲ್ಲೂ ಸಹ ನನ್ನ ದೇವರು ಸರ್ವಶಕ್ತನೆಂದು ಹೇಳಬೇಕು. ನನ್ನ ಯೇಸು ನನ್ನ ಅಗತ್ಯಗಳನ್ನು ಪೂರೈಸುವ ದೇವರೆಂದು ಹೇಳಬೇಕು. ಹಲ್ಲೆಲೂಯ. ಹೀಗೇ ನಾವು ನುಡಿಯುವಾಗ ಹಾಗೇ ದೇವರ ಆಶೀರ್ವಾದ ಮಾಡುತ್ತಾರೆ. ಹಲ್ಲೆಲೂಯ.
ಅಬ್ರಾಮನನ್ನು ಕರೆಯುವಾಗ ಅವನು ಬರೀ ಕೈಯಲ್ಲಿ ಬಂದಿದ್ದನು. ಅವನೊಂದು ಕೋಲು ಅವನ ಹೆಂಡತಿಗೆ ತಗೊಂಡು ಮಾತ್ರ ಅವನ ಮನೆಗಳನ್ನು ಬಿಟ್ಟು ಬಂದಿದ್ದನು. ಆದರೆ ಅಬ್ರಾಮನಿಗೆ ದೇವರು ಸಮೃದ್ಧಿಯಾಗಿ ನಡೆಸಿದನು. ಅಬ್ರಾಮನ ಲೋಟನು ಅವಾಗಲೂ ಸಹ ಹಂಚಿಕೆ ಆಗುವಾಗ ಅವಾಗೂ ಸಹ ಡಿವೈಡ್ ಆಗುವ ಸಮಯದಲ್ಲಿ ಲೋಟನಿಗೆ ಅಬ್ರಾಮನು ಹೇಳುತ್ತಾನೆ, ನೀನು ಯಾವ ದಿಕ್ಕಿಗೆ ಬೇಕು ನೀನು ಹೋಗು, ನೀನು ಯಾವ ದಿಕ್ಕಿಗೆ ಹೋಗುತ್ತೀಯೋ ನಾನು ಆ ದಿಕ್ಕಿ ಬಿಟ್ಟು ಬೇರೆ ದಿಕ್ಕಿಗೆ ಹೋಗುತ್ತೇನೆ. ನೀನು ಈ ಕಡೆ ನೀನು ಪೂರ್ವಕ್ಕೆ ಹೋದರೆ ನಾನು ಪಶ್ಚಿಮಕ್ಕೆ ಹೋಗುತ್ತೇನೆ, ಅದು ನೀನು ಡಿಸೈಡ್ ಮಾಡು ಅಂತ ಹೇಳಿದನು. ಹಲ್ಲೆಲೂಯಾ. ಅಲ್ಲಿ ನೋಡುವಾಗ ಸೊದೋಮ್ ಗೊಮೋರ ಪಟ್ಟಣವು ಬಹು ಹಸಿರವಾಗಿತ್ತು. ಅದಕ್ಕಾಗಿ ಈ ಲೋಟನು ಏನು ಮಾಡಿದನು, ಅದು ಆರಿಸಿಕೊಂಡಿದನು. ಹಲ್ಲೆಲೂಯಾ. ನಾವು ಡಿಸೈಡ್ ಮಾಡೋದಕ್ಕಿಂತಲೂ ತಂದೆಗೆ ಒಪ್ಪಿಸಿಕೊಡಬೇಕು. ಪರಿಶುದ್ಧ ಆತ್ಮನೇ ನಿನ್ನ ಚಿತ್ತವಿದ್ದರೆ ಇದು ಆಗಲಿ ಎಂದು ಹೇಳಬೇಕು. ಹಲ್ಲೆಲೂಯಾ. ಲೋಟನು ಬಿಟ್ಟಿರುವ ಸ್ಥಳಕ್ಕೆ ಅಬ್ರಾಮನು ಹೋಗಿದ್ದನು. ಆದರೆ ಅದು ಏನಾಗಿತ್ತು ಗೊತ್ತಾ, ಮರುಭೂಮಿ ಆಗಿತ್ತು. ಇಲ್ಲಿ ಮರುಭೂಮಿ ಆಗಿದ್ರೂ ಸಹ ದೇವರು ಹೇಳುತ್ತಾನೆ, ಮರುಭೂಮಿಯಲ್ಲಿ ನದಿಗಳನ್ನು ಉಂಟು ಮಾಡುತ್ತೇನೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ. ನನ್ನ ದೇವರು ಮರುಭೂಮಿಗಳಲ್ಲಿ ನದಿಗಳನ್ನು ಉಂಟು ಮಾಡುವ ದೇವರು, ಅರಣ್ಯದಲ್ಲಿ ಮಾರ್ಗಗಳನ್ನು ತೆರೆಯುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಮುಚ್ಚಿರುವ ಬಾಗಿಲುಗಳನ್ನು ತೆರೆಯುವ ದೇವರಾಗಿದ್ದಾನೆ. ಇದು ಆಗೋದಿಲ್ಲ ಅಂತ ಹೇಳಿರುವ ಕೆಲಸಗಳನ್ನು ಆಗುವಂತೆ ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಮನುಷ್ಯರು ಹೇಳ್ಬೋದು, ಅಯ್ಯೋ ಈ ಕಾರ್ಯ ಇನ್ನು ಮುಂದೆ ನಡೆಯೋದಿಲ್ಲ ಅಂತ ಹೇಳ್ಬೋದು. ಹಲ್ಲೆಲೂಯಾ. ಈ ಕೆಲಸ ಇವನಿಂದ ಆಗೋದಿಲ್ಲ ಅಂತ ಹೇಳ್ಬೋದು. ಆದರೆ ನಿನ್ನ ಒಳಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲವೂ ಸಾಧ್ಯವಾಗಿದೆ. ಆ ನಾಮದಲ್ಲಿ ನೀನು ಏನು ಬೇಡಿಕೊಂಡ್ರೂ ಅದು ಖಂಡಿತವಾಗಿ ನಡೆಯುತ್ತದೆ. ಹಲ್ಲೆಲೂಯಾ. ಲೋಟನು ಹಸುರಾದ ಸ್ಥಳಕ್ಕೆ ಹೋದನು. ಅಬ್ರಾಮನು ಬಂದಿರುವುದು ಮರುಭೂಮಿಯಲ್ಲಿ. ಆದರೆ ಅಬ್ರಾಮನಿಗೆ ಮರುಭೂಮಿಯಲ್ಲಿ ಇಟ್ಟು ದೇವರು ಅಭಿಷೇಕ ಮಾಡಿದನು, ದೇವರು ಆಶೀರ್ವಾದ ಮಾಡಿದನು. ಹಲ್ಲೆಲೂಯಾ. ಅನೇಕ ಆಳುಗಳು ಅವನ ಹತ್ರ ಕೆಲಸ ಮಾಡೋರಿದ್ದರು. ಸಮೃದ್ಧಿಯಾಗಿ ದೇವರು ನಡೆಸಿದನು. ಅದೇ ಮರುಭೂಮಿಯಲ್ಲಿ ಇಸಾಕನನ್ನು ಸಹ ದೇವರು ಕೊಟ್ಟಿದನು. ಆತನಿಗೆ ಎಲ್ಲವನ್ನು ಯೇಸು ಕ್ರಿಸ್ತನು ಕೊಟ್ಟಿದನು. ಇದೇ ಲೋಟನು ಹೋಗಿರುವ ಊರನ್ನು ಏನಾಯಿತು, ಸೊದೋಮ್ ಗೊಮೋರ ಪಟ್ಟಣವು ನಾಶವಾಯಿತು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆದರೂ ಬೈಬಲ್ ಹೇಳುತ್ತದೆ ಲೋಟನು ನೀತಿವಂತನು ಎಂದು ಹೇಳುತ್ತದೆ. ಹಲ್ಲೆಲೂಯಾ. ಲೋಟನು ನೀತಿವಂತನೆಂಬುದಾಗಿ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅವನು ನೀತಿವಂತನಿದ್ದನು. ಆ ಊರಲ್ಲಿರುವಂಥದ್ದು ಏನಾಗಿತ್ತು, ಘೋರ ಪಾಪವನ್ನು ಹೆಚ್ಚಾಗಿತ್ತು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಪರಿಶುದ್ಧವಾದ ಆ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ಭಯಪಡಬಾರದು. ಅಯ್ಯೋ ನನ್ನಲ್ಲಿ ಏನು ಇಲ್ಲ ಎಂದು ಯಾವತ್ತೂ ಹೇಳಬೇಡ. ದೇವರು ನಿನಗೆ ಎಲ್ಲವನ್ನು ಒದಗಿಸುವ ಆತನಾಗಿದ್ದಾನೆ. ಯೇಸು ನಿನ್ನನ್ನು ಎಲ್ಲವನ್ನು ಒದಗಿಸುವ ಆತನಾಗಿದ್ದಾನೆ. ಅಬ್ರಾಮನಿಗೆ ಆಶೀರ್ವಾದ ಮಾಡಿ ಸಮೃದ್ಧಿಯಾಗಿ ನಡೆಸಿದನು. ಅದೇ ಪ್ರಕಾರ ನಿನ್ನನ್ನು ಸಹ ಸಮೃದ್ಧಿಯಾಗಿ ನಡೆಸುತ್ತಾರೆ. ಹಲ್ಲೆಲೂಯಾ. ಇವತ್ತು ನೀನು ಬರಿಗೈಯಿಂದ ಇದ್ದಿರ್ಬೋದು, ಆದರೆ ನಿನ್ನ ಕಣಜಿಗಳನ್ನು ತುಂಬಿ ಹೊರಿಸುವ ಯೇಸು ನಿನ್ನ ಸಂಗಡಿದ್ದಾರೆ. ಯೇಸು ನಿನ್ನ ಹೃದಯದೊಳಗೆ ಇದ್ದಾರೆ. ಆ ಯೇಸುವಿನ ನಾಮದಲ್ಲಿ ನೀನು ಸಮೃದ್ಧಿಯಾಗಿ ಇರ್ತೀಯ. ಭಯಪಡಬೇಡ. ದೇವರ ವಾಕ್ಯ ಹೇಳಿದೆ, ನಿನ್ನ ಪ್ರತಿಯೊಂದು ಕೊರತೆಗಳನ್ನು ನೀಗಿಸುತ್ತೇನೆಂದು. ಹಲ್ಲೆಲೂಯಾ. ಯಾವ ಕೊರತೆಗೆ ನೋಡಿ ಚಿಂತೆ ಮಾಡಬೇಡ. ಯೇಸು ನಿನ್ನ ಒಳಗೆ ಇದ್ದಾರೆ. ಯೇಸು ನಿನ್ನ ಹೃದಯದೊಳಗಿದ್ದಾರೆ. ಆತನೇ ಹೇಳಿರುವುದು, ನಿನ್ನ ಪ್ರತಿಯೊಂದು ಕೊರತೆಗಳನ್ನು ನೀಗಿಸುತ್ತೇನೆಂದು. ನೀನು ಯೇಸುವಿನ ಮೇಲೆ ನಂಬಿಕೆ ಇಡುವುದಾದರೆ ನೀನು ದೇವರ ಮಹಿಮೆಯನ್ನು ಇವತ್ತು ಕಾಣುತ್ತೀಯ. ಹಲ್ಲೆಲೂಯಾ. ಆ ದೇವರು ಮಾಡುವ ಉಪಕಾರಗಳನ್ನು ನೀನು ಕಣ್ಣಾರೆ ನೋಡುತ್ತೀಯ. ಹಲ್ಲೆಲೂಯಾ. ಮಾರ್ತಾ ಮರಿಯೋಳ ಮುಂದೆ ತನ್ನ ತಮ್ಮನಾದ ಲಾಜರನ್ನು ಯಾವ ರೀತಿ ಎಬ್ಬಿಸಿದ್ರು, ಅದೇ ಪ್ರಕಾರ ನಿನ್ನ ಒಳಗಿರುವ ಸತ್ತೋಗಿರುವ ಎಲ್ಲವನ್ನು, ದೇವರು ನಿನ್ನ ಕಳ್ಕೊಂಡಿರುವುದೆಲ್ಲವನ್ನು ಯೇಸುವಿನ ನಾಮದಲ್ಲಿ 2ರಷ್ಟು ಹಿಂತಿರುಗಿ ಬರುತ್ತದೆ. ಭಯಪಡಬೇಡ. ದೇವರು ಹೇಳಿದ್ದಾರೆ, ನಿನ್ನ ಪ್ರತಿಯೊಂದು ಕೊರತೆಗಳನ್ನು ನೀಗಿಸುತ್ತೇನೆಂದು ಹೇಳಿದ್ದಾರೆ. ಹಲ್ಲೆಲೂಯಾ. ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು. ಆತನನ್ನೇ ಆಧಾರ ಮಾಡಿಟ್ಟುಕೋ. ಹಲ್ಲೆಲೂಯಾ. ಆತನನ್ನು ನಂಬಿ ಆತನಲ್ಲಿ ನೀನು ಯಾವಾಗಲೂ ಸಿದ್ಧನಾಗಿರು. ದೇವರು ನಿನ್ನಲ್ಲಿದ್ದು ಎಲ್ಲ ಒಳ್ಳೆಯ ಕಾರ್ಯಗಳನ್ನು ಮಾಡೋದಕ್ಕಾಗಿ ನಿನಗೆ ದೇವರು ಸಹಾಯ ಮಾಡುತ್ತಾರೆ. ಆಮೇನ್. ಗಾಡ್ ಬ್ಲೆಸ್ ಯು. ಪ್ರೈಸ್ ಲಾರ್ಡ್. ದೇವರು ನಿನ್ನನ್ನು
ಹೇರಳವಾಗಿ ಆಶೀರ್ವಾದ ಮಾಡಲೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ. ಆಮೇನ್.